ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಕೇಪ್ ಡೌನ್ನಲ್ಲಿ ನಡೆಯುತ್ತಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ ಕೇವಲ 55 ರನ್ಗಳಿಗೆ ತನ್ನ ಮೊದಲ ಇನ್ನಿಂಗ್ಸ್ ಮುಗಿಸಿದೆ. ಭಾರತದ ಬೌಲರ್ಗಳ ದಾಳಿಗೆ ನಲುಗಿದ ಆಫ್ರಿಕಾ ಆಟಗಾರರು ಬಂದಷ್ಟೇ ವೇಗವಾಗಿ ಪೆವಿಲಿಯನ್ ಸೇರಿಕೊಂಡಿದ್ದಾರೆ. ಹೀಗಾಗಿ ತಂಡದ ಪರ ಇಬ್ಬರು ಆಟಗಾರರು ಮಾತ್ರ 2 ಅಂಕಿ ಮೊತ್ತವನ್ನ ದಾಟಿದ್ದು ಬಿಟ್ಟರೆ ಮತ್ಯಾವ ಆಟಗಾರನಿಗೂ 1 ಅಂಕಿ ದಾಟಿ ಮುಂದೆ ಹೋಗಲು ಸಾಧ್ಯವಾಗಲಿಲ್ಲ. ತಂಡದ ಪರ ಕ್ಲೈಲ್ ವೆರಿನ್ ಅತ್ಯಧಿಕ 15 ರನ್ ಬಾರಿಸಿದರೆ 12 ರನ್ ಕಲೆ ಹಾಕಿದ ಡೇವಿಡ್ ತಂಡದ ಪರ ಅಧಿಕ ರನ್ ಕಲೆ ಹಾಕಿದ 2ನೇ ಬ್ಯಾಟರ್ ಎನಿಸಿಕೊಂಡರು. ಇನ್ನು ಟೀಂ ಇಂಡಿಯಾ ಪರ ಬೌಲಿಂಗ್ ನಲ್ಲಿ ಸುನಾಮಿ ಎಬ್ಬಿಸಿದ ಮೊಹಮ್ಮದ್ ಸಿರಾಜ್ 6 ವಿಕೆಟ್ ಪಡೆದು ಐತಿಹಾಸಿಕ ಸಾಧನೆ ಮಾಡಿದರೆ ಜಸ್ಪ್ರೀತ್ ಬುಮ್ರಾ ಹಾಗೂ ಮುಖೇಶ್ ಕುಮಾರ್ ತಲಾ 2 ವಿಕೆಟ್ ಪಡೆದರು. ಮೊದಲ ಬಾರಿಗೆ ಟೀಂ ಇಂಡಿಯಾ ಯಾವುದೇ ತಂಡವನ್ನ ಇಷ್ಟು ಕಡಿಮೆ ಮೊತ್ತಕ್ಕೆ ಔಟ್ ಮಾಡಿದೆ ದಾಖಲೆ ಬರೆದಿದೆ. ಇದಕ್ಕೂ ಮುನ್ನ 2021ರಲ್ಲಿ ವಾಂಖೇಡೆಯಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ತಂಡವನ್ನ 61 ರನ್ಗಳಿಗೆ ಆಲ್ಔಟ್ ಮಾಡಿತು. ಆದ್ರೆ ಈಗ ಅನಗತ್ಯ ದಾಖಲೆ ದಕ್ಷಿಣ ಆಫ್ರಿಕಾ ಹೆಸರಿನಲ್ಲಿ ದಾಖಲಾಗಿದ್ದು ದಕ್ಷಿಣ ಆಫ್ರಿಕಾದ ಬ್ಯಾಟ್ಸ್ಮನ್ಗೆ ಕೇಪ್ ಡೌನ್ನಲ್ಲಿ ಊಟದವರೆಗೂ ಇನ್ನಿಂಗ್ಸ್ ನಿಭಾಯಿಸಲು ಸಾಧ್ಯವಾಗಲಿಲ್ಲ. ಇಡೀ ತಂಡಕ್ಕೆ ಕೇವಲ 23.2 ಓವರ್ಗಳಿಗೆ ಮಾತ್ರ ಕ್ರೀಸ್ನಲ್ಲಿ ನಿಲ್ಲಲು ಸಾಧ್ಯವಾಯಿತು. ವೇಗಿ ಮೊಹಮ್ಮದ್ ಸಿರಾಜ್ ತಮ್ಮ ಸ್ವಿಂಗ್ ಮತ್ತು ವೇಗದ ದಾಳಿಯ ಆಧಾರದ ಮೇಲೆ ಇಡೀ ದಕ್ಷಿಣ ಆಫ್ರಿಕಾ ತಂಡವನ್ನ ಆರಂಭದಲ್ಲಿಯೇ ಆಘಾತಕ್ಕೀಡು ಮಾಡಿದ್ದರು. ಇದು ಬೆಳಗ್ಗೆ ವೇಗಿ ಏಕಾಂಗಿಯಾಗಿ ಅಗ್ರ 6 ಬ್ಯಾಟ್ಸ್ಮನ್ಗಳಲ್ಲಿ 5 ಮಂದಿಯನ್ನ ಬೇಟೆಯಾಡಿದ್ದರು. ಅಲ್ಲೇ ಸಿರಾಜ್ ಕೇವಲ 9 ರನ್ ನೀಡಿ 5 ವಿಕೆಟ್ ಪಡೆದ ಸಾಧನೆಯನ್ನು ಪೂರ್ಣಗೊಳಿಸಿದರು. ಇದರ ನಂತರ ಕೈಲ್ ವೆರಿನ್ ಅವರನ್ನ ಔಟ್ ಮಾಡುವ ಮೂಲಕ ತಮ್ಮ ಟೆಸ್ಟ್ ವೃತ್ತಿ ಜೀವನದ ಅತ್ಯುತ್ತಮ ಪ್ರದರ್ಶನವನ್ನು ದಾಖಲಿಸಿದರು. ಸಿರಾಜ್ ಕೇವಲ 15 ರನ್ ನೀಡಿ 6 ವಿಕೆಟ್ ಪಡೆದು ಸಿರಾಜ್ ಹೊರತುಪಡಿಸಿ ಬುಮ್ರಾ ಮತ್ತು ಮುಖೇಶ್ ಕುಮಾರ್ ತಲಾ 2 ವಿಕೆಟ್ ಪಡೆದರು. ದಕ್ಷಿಣ ಆಫ್ರಿಕಾ ತಂಡದ ಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಎಂದರೆ ಅದರ ಇಬ್ಬರು ಬ್ಯಾಟ್ಸ್ಮನ್ಗಳು ಮಾತ್ರ 2 ಅಂಕಿ ಮುಟ್ಟಲು ಸಾಧ್ಯವಾಯಿತು. ವಿಕೆಟ್ ಕೀಪರ್ ಕೈಲ್ ವೀರೆನ್ 15 ರನ್ಗಳ ಅತ್ಯಧಿಕ ಇನ್ನಿಂಗ್ಸ್ ಆಡಿದರೆ ಬೆಂಡಿಂಗ್ ಹ್ಯಾಮ್ 12 ರನ್ಗಳ ಕೊಡುಗೆ ನೀಡಿದರು. ಇವರಲ್ಲದೆ ಮ್ಯಾಕ್ರಮ್ 2 ರನ್, ನಾಯಕ ಎಲ್ಗರ್ 4, ಜಾರ್ಜಿ 2, ಸ್ಟಮ್ಸ್ 2 ರನ್ ಗಳಿಸಿ ಔಟ್ ಆದರು. ಆಲ್ರೌಂಡರ್ ಆನ್ಸ್ಗೆ ಖಾತೆ ತೆರೆಯಲು ಸಾಧ್ಯವಾಗಲಿಲ್ಲ. ಮಹಾರಾಜ್ 3 ರನ್ ಕೊಡುಗೆ ನೀಡಿದರು. ರಬಾಡ 5 ರನ್ ಮತ್ತು ಬರ್ಗರ್ 4 ರನ್ ಗಳಿಸಿದರು.